ಸೊ ಇವತ್ತು ಬೇಸಿಕಲಿ ನಾವು ಒಂದು ಸಿಂಪಲ್ ಹೇರ್ ಕೇರ್ ರೂಟೀನ್ ಅನ್ನ ನೋಡ್ತಾ ಇದ್ದೀವಿ. ಏನ್ ಮಾಡೋದು ಮನೆಯಲ್ಲೇ ಹೆಂಗೆ ಕೂದಲನ್ನ ಇದು ಮಾಡೋದು, ಸುಮಾರಾಗಿ ಎಲ್ಲರೂ ಕೇಳ್ತಾರೆ ಕೂದ್ಲಿಗೆ ಏನ್ ಹಾಕ್ತೀರಾ ಅಂತದಲ್ಲ. ಸೊ ಈ ಹೇರ್ ಪ್ಯಾಕ್ ಏನಂತಂದ್ರೆ ಬೇಸಿಕಲಿ ಇದು ನಿಮ್ಗೆ ಆಂಟಿ ಡ್ಯಾಂಡ್ರಫ್ ಮತ್ತೆ ಆಂಟಿ ಹೇರ್ ಫಾಲ್. ಈಗ ಇತ್ತೀಚೆಗೆ ಸರ್ವೇ ಸಾಮಾನ್ಯ ಆಲ್ಮೋಸ್ಟ್ ಎಲ್ಲ ಏಜ್ನವರಿಗೂ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇದೆ. ಹಾಗೆ ಎಲ್ಲರಿಗೂ ಮನೇಲಿರೋರಿಗೂ ಹೇರ್ ಫಾಲು, ಬಿಳಿ ಕೂದಲಾಗೋದು ಮತ್ತು ಡ್ಯಾಂಡ್ರಫ್ ಆಗೋದು ಹೀಗೆ. ಸೊ ಈ ಒಂದು ಹೇರ್ ಪ್ಯಾಕನ್ನು ನೀವು ಮನೇಲಿ ಮಾಡ್ಕೊಂಡ್ಬಿಟ್ರೆ ಇದನ್ನು ನೀವು ಒಂದು 15 ದಿನಕ್ಕೊಮ್ಮೆ ಹಾಕ್ಕೊಂಡ್ರು ಸಾಕು. ಏನು ತುಂಬ ಎವ್ರಿ ವೀಕೆ ಹಾಕ್ಕೋಬೇಕಂತೇನಿಲ್ಲ. ನಿಮಗೆ ಸಮಯ ಸಿಕ್ಕಿದಾಗ ನೋಡಿಕೊಂಡು ಪ್ರಿಫರೇಬ್ಲಿ ಬೆಳಗಿನ ಹೊತ್ತು, ಯಾಕಂದರೆ ಸಂಜೆ ಹೊತ್ತು ಹಾಕ್ಕೊಂಡಾಗ ಒಮ್ಮೊಮ್ಮೆ ಶೀತ ಆಗುತ್ತೆ. ಸೊ ಇದರಲ್ಲಿ ಈಗ ನೀವು ಹೇಳಿರೋ ಸುಮಾರು ಐಟಮ್ ಇದೆ. ಇದರಲ್ಲಿ ಒಂದಿಷ್ಟು ಐಟಮ್ ನಿಮಗೆ ಸಿಗ್ಬೋದು, ಸಿಗದೆ ಇದ್ದಿರ್ಬೋದಲ್ವಾ. ಸೊ ಈಗ ನೀವೇನೇನು ಹೇಳಿದ್ದೀರಾ ಇದಷ್ಟು ನಿಮಗೆ ಮನೇಲಿ ಆರಾಮಾಗಿ ಸಿಗುತ್ತೆ. ಸಿಗಲ್ಲ. ಅಲೋವೆರಾದು ಪಲ್ಪ್, ಅಲೋವೆರಾದು ಪಲ್ಪ್ ಒಳಗಿನ ಮಾತ್ರ, ಆ ಹಸಿರಿದು ಹಾಕಬಾರ್ದು. ಮತ್ತೆ ಪಲ್ಪನ್ನು ತೆಗಿಯೋ ಮೊದಲು ಅಲೋವೆರಾ ಕಟ್ ಮಾಡಿದ್ಮೇಲೆ ಒಂದು ಕನಿಷ್ಠ ಒಂದು 15 ನಿಮಿಷ ಆದ್ರೂ ಅದು ಬಿಡಬೇಕು. ಅದರಲ್ಲಿ ಯೆಲ್ಲೋ ಕಲರ್ ಇಂದು ಅರಿಶಿಣದ ನೀರು ಏನು ಬರುತ್ತಲ್ವಾ ಅದು ಟಾಕ್ಸಿನ್, ಅಂದ್ರೆ ಅದು ಕೆಲವರು ಇಚ್ಚಿಂಗ್ ಆಗತ್ತೆ, ತುರಿಕೆ ಆಗತ್ತೆ. ಸೊ ಅದನ್ನ ಬಿಟ್ಟಿಟ್ಟು ಆಮೇಲೆ ಒಳಗಡೆ ಐಸ್ ತರ ಪಲ್ಪ್ ಇರುತ್ತಲ್ಲ, ಪಲ್ಪ್ ಮಾತ್ರ ಹಾಕೋಬೇಕು. ಆಮೇಲೆ ಒಂದು ಮುಷ್ಟಿ ಆಗುವಷ್ಟು ನಾವು ಮೆಹಂದಿ ಎಲೆ, ಒಂದು ಮುಷ್ಟಿ ಆಗುವಷ್ಟು ಇಂಡಿಗೋದು ಎಲೆ. ಆಮೇಲೆ ಇನ್ನೊಂದು ನೀವು ಯಾರು ಹೇಳದೇ ಇರೋದು ಅಂತಂದ್ರೆ ಕುಟಜದ ಎಲೆಗಳು. ಕುಟಜದ್ದು ಇಲ್ಲಿ ನೀವು ಆ ಮರ ನೋಡ್ತಿದ್ದೀರಲ್ಲ, ದೊಡ್ಡ ಮರ ಅಲ್ಲಿ, ಅದೇ ಅದು ಕುಟಜದ್ದು. ಸೊ ಇದು ಆಂಟಿ ಡ್ಯಾಂಡ್ರಫ್ ಅಂದ್ರೆ ಆಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ ಇದೆ ಕುಟಜದಲ್ಲಿ. ಸೊ ಆ ಒಂದು ಕುಟಜದ ಎಲೆಗಳನ್ನು ಹಾಕಿದಾಗ ಅದೇನಾಗುತ್ತೆ, ಒಂದು ಕೂದಲನ್ನ ಕಪ್ಪು ಮಾಡುತ್ತೆ. ಈವನ್ ಆ ಎಣ್ಣೆನು ನಾನು ನಾಳೆ ನಿಮ್ಗೆ ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡಿಸ್ತೀನಿ. ಆ ಎಲೆಯನ್ನು ಬಿಟ್ಟು ಅಥವಾ ಬಿದ್ದಿರೋ ಎಲೆಯನ್ನು ತೆಗೆದು ಎಣ್ಣೆಗೆ ಹಾಕಿ ದೇವ್ರ ಎದುರುಗಡೆ ಇಡೋಣ. ಒಂದು ಬಿಸಿಲು ಆಗೋಷ್ಟರಲ್ಲಿ ಆ ಇಡೀ ಎಣ್ಣೆ ಪರ್ಪಲ್ ಕಲರಿಗೆ ಟರ್ನ್ ಆಗುತ್ತೆ. ಯಾವುದೇ ರೀತಿಯ ತುರಿಕೆ, ಡ್ಯಾಂಡ್ರಫ್ ಅಥವಾ ಒಂದೊಂದ್ಸತಿ ಕೂದಲು ಬುಡ್ಬುಡದಲ್ಲಿ ಕೆಲವರಿಗೆ ಆಯಿಲಿ ಆಗಿ ಏನೋ ಸಿಕ್ಕದಂಗೆ ಆಗುತ್ತೆ, ಮುಟ್ಟಿದ್ರೆ ಫುಲ್ಲು ಕೂದಲು ಬೇರ್ ಸಮೇತ ಬಂದಂಗೆ ಅನ್ಸತ್ತಲ್ಲ, ಅಂತ ಎಲ್ಲ ಸಮಸ್ಯೆಗೆ ಇದು ವಂಡರ್ಫುಲ್ ರಿಸಲ್ಟ್. ಸೊ ಒಂದು ಸ್ವಲ್ಪ ಅದನ್ನ ಹಾಕಿದ್ದೀವಿ. ಕರಿಬೇವು ಹಾಕಿದ್ದೀವಿ, ಬೇವು ಹಾಕಿಲ್ಲ, ನೀಮ್ ಹಾಕಿಲ್ಲ ಇದರಲ್ಲಿ. ನೀವು ಬೇಕಾದರೆ ಹಾಕ್ಕೋಬಹುದು. ನಾನು ಯಾಕೆ ಹಾಕಲ್ಲ ಅಂದರೆ ನೀಮು ತುಂಬ ಸ್ಟ್ರಾಂಗ್ ಇರುತ್ತೆ, ಹಾಗಾಗಿ ನಾನು ಇದರಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ನೀವು ಬೇಕಾದರೆ ನಿಮಗೆ ಮನೇಲಿ ನೀಮ್ ಸಿಗ್ತಿದೆ ಅಂದರೆ ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ ಅದರಲ್ಲೂ ಇದೆ, ನೀವು ಅದನ್ನ ಹಾಕ್ಕೋಬಹುದು. ಸೊ ಕರಿಬೇವು, ಕುಟಜ, ಮದರಂಗಿ ಎಲೆಗಳು, ಆಮೇಲೆ ನೀಲಿನಿ ಗಿಡದ ಎಲೆಗಳು. ಸೊ ಇಲ್ಲಿ ನೀವು ಯಾರ್ಯಾರು ಇದ್ದೀರಾ, ನೀವು ಮನೆಗೆ ಹೋಗುವಾಗ ಇಲ್ಲಿ ನೀಲಿನಿ ಗಿಡ ಇದೆ ನಮ್ಮಲ್ಲಿ, ನೀವು ಗಿಡ ತಗೊಂಡು ಹೋಗಿ. ನೀವು ಆಫೀಸಲ್ಲಿ ಹೇಳಿಟ್ರೆ ನಿಮ್ಗೆ ಅದೊಂದೊಂದು ಹಾಕಿಟ್ಟಿರೋ ಗಿಡ ಕೊಡ್ತಾರೆ, ತಗೊಂಡು ಹೋಗಿ. ಮನೇಲಿ ಒಂದು ತುಳಸಿ ಗಿಡದಷ್ಟು ದೊಡ್ಡ ಬೆಳೆಯುತ್ತೆ, ಅದೇನು ತುಂಬಾ ದೊಡ್ಡ ಮರ ಆಗಲ್ಲ. ನಿಮಗೆ ಜಾಗ ಜಾಸ್ತಿ ಬೇಕು, ಕುಟಜ ಮರ ಆಗತ್ತೆ. ನೀವು ಜಾಸ್ತಿ ಇದ್ದವ್ರು ತಗೊಂಡು ಹೋಗಿ. ಆದ್ರೆ ಕುಟಜದ್ದು ಬೀಜ ಮಾವನ್ನ ಕೇಳ್ಬೇಕು. ನೀವು ಆಫೀಸಲ್ಲಿ ಹೇಳಿಡಿ ನಿಮ್ಗೆ ಯಾವ್ಯಾವ ಗಿಡ ಬೇಕು ಹೇಳಿಡಿ, ಇದ್ದಿರೋದಂತೂ ಕೊಡ್ತಾರೆ, ಉಳಿದಿದ್ದು ರೆಡಿ ಮಾಡಿ ಕೊಡ್ತಾರೆ, ಆಯ್ತಾ. ಸೊ ಈ ತರ ಈ ಒಂದು ಪೇಸ್ಟ್ ನೀವು ಹೇಗೆ ಮಾಡ್ಕೋಬೇಕಂದ್ರೆ ಆಲ್ಮೋಸ್ಟ್ ಈ ಟೆಂಡೆನ್ಸಿ ನೋಡಿ, ಅಂದ್ರೆ ಈ ವಡೆ ಎಲ್ಲ ಮಾಡುವಾಗ, ಉದ್ದಿನ ವಡೆ ಮಾಡುವಾಗ ಕನ್ಸಿಸ್ಟೆನ್ಸಿ ಇರುತ್ತಲ್ಲ, ಆ ಥರದಲ್ಲಿ ಇದನ್ನ ಮಾಡಿಕೊಂಡು ತಲೆಗೆ ಹಚ್ಚಿ ಒಂದು 2 ರಿಂದ 3 ತಾಸು ಇಟ್ಟು ಆಮೇಲೆ ವಾಶ್ ಮಾಡ್ಬೋದು. ಯಾರು ಇದನ್ನ ಬಳಸುವಾಗ ಜಾಗ್ರತೆಯಿಂದ ಇರಬೇಕು ಅಂತಂದ್ರೆ ಸೈನಸೈಟಿಸ್ ಪ್ರಾಬ್ಲಮ್ ಇದ್ದವರು, ಯಾವುದೇ ಹೇರ್ ಪ್ಯಾಕ್, ಬರೀ ಇದು ಅಂತಲ್ಲ, ಯಾವುದೇ ಹೇರ್ ಪ್ಯಾಕನ್ನು ಬಳಸಿದ್ರು ಸೈನಸೈಟಿಸ್ ತೊಂದರೆ ಇದ್ದವರಲ್ಲಿ, ಮೂಗು ಕಟ್ಟುವವರು, ಅಲರ್ಜಿ, ರೈನೈಟಿಸ್ ಅಂತ ಹೇಳ್ತೀವಿ, ಬೆಳಗ್ಗೆ ಎದ್ದ ತಕ್ಷಣ ಹಾಕ್ಷಿ ಬರೋದು, ಮೂಗಲ್ಲಿ ನೀರು ಇಳಿಯೋದು, ಈ ಸಮಸ್ಯೆ ಯಾರಲ್ಲಿರುತ್ತಲ್ಲ ಅವರಿಗೆಲ್ಲ ಹೇರ್ ಪ್ಯಾಕ್ ಬಳಸಿದ್ರೆ ಅದು ಟ್ರಿಗರ್ ಆಗೋ ಸಾಧ್ಯತೆ ಇರುತ್ತೆ. ಹಾಗೂ ಬಳಸಲೇಬೇಕಂದಾಗ ಏನು ಮಾಡ್ಬೇಕು, ನೀವು ಬೆಳಿಗ್ಗೆ ಒಂದು 9:30 10 ಗಂಟೆ ಹತ್ರ ಹಚ್ಕೊಂಡು 3 ಗಂಟೆ ಬಿಟ್ಟರೆ 12:30 1:30 ಆ ಟೈಮಿಗೆ ಮಧ್ಯಾಹ್ನದ ಹೊತ್ತಲ್ಲಿ ತಲೆ ಸ್ನಾನ ಮಾಡಿಕೊಂಡು ತಕ್ಷಣ ತಲೆ ಒಣಗಿಸ್ಕೊಳ್ಬೇಕು. ತಲೆಯಲ್ಲಿ ನೀರಿನ ಪಸೆ ಇಡಕ್ಕೆ ಬಿಡಬಾರ್ದು. ನೀವು ತೊಳ್ಕೊಳ್ಳೋದು ಯಾವ್ದ್ರಲ್ಲಿ? ಇದನ್ನ ಯಾವ್ದ್ರಲ್ಲಿ? ತೊಳೆಯುವಾಗ ಇದಕ್ಕೆ ಆಪ್ಷನ್ಗಳಿರುತ್ತೆ. ಒಂದೇನಂತಂದ್ರೆ ನಿಮಗೆ ಅಟ್ಲಕಾಯಿ, ಶೀಗೆಕಾಯಿ ಎಲ್ಲ ಸಿಕ್ಕಿದ್ರೆ ಅದರದ್ದು ಕಷಾಯ ಮಾಡ್ಕೊಂಡು, ಅಟ್ಲಕಾಯಿ ಅಂದ್ರೆ ಅಂಟ್ವಾಳ, ಅಟ್ಲಕಾಯಿ ಅಂದ್ರೆ ಅಂಟ್ವಾಳ, ಶೀಗೆಕಾಯಿ ಇದೆಲ್ಲ ಸಿಕ್ಕಿದ್ರೆ, ಶೀಗೆ ಪುಡಿ ಸಿಕ್ಕಿದ್ರೆ ಅದು ಕೂಡ ಆಯ್ತಾ. ಅದನ್ನ ಕುದಿಸಿ ಕಷಾಯ ಮಾಡಿಕೊಂಡು ಆ ಕಷಾಯದ ನೀರಲ್ಲಿ ವಾಶ್ ಮಾಡ್ಬೋದು. ಆದರೆ ಅದು ತುಂಬ ಡ್ರೈ ಮಾಡುತ್ತೆ. ಸೊ ಅವಾಗ ಏನು ಮಾಡ್ಬೇಕಂತಂದ್ರೆ, ಈಗ ನಮ್ಮಲ್ಲಿ ನಿಮಗೆ ಕುಟಜದ ಎಣ್ಣೆ ಸಿಗತ್ತೆ, ಕೆ ಆಯಿಲ್ ಅಂತ ಸಿಗತ್ತೆ, ಕುಟಜದ ಆಯಿಲ್. ಸೊ ಆ ಕೆ ಆಯಿಲನ್ನು ನಾವೇನು ಈಗ ಅಂಟ್ವಾಳದ ಕಷಾಯ ಮಾಡ್ತೀವಲ್ವ, ಅದಕ್ಕೊಂದು 2 ರಿಂದ 3 ಟೀ ಸ್ಪೂನ್ ಹಾಕೋಬಿಟ್ರೆ, ಅಂದರೆ ಬೇಸಿಕಲಿ ಆ ಎಣ್ಣೆನ ನಾವು
ತೆಂಗಿನೆಣ್ಣೆ ಬೇಸಲ್ಲಿ ಮಾಡಿರ್ತೀವಿ, ಕೋಲ್ಡ್ ಪ್ರೆಸ್ ಇಲ್ಲಿ ಗಾಣದಿಂದ ತೆಗೆದಿರೋ ತೆಂಗಿನೆಣ್ಣೆ ಬೇಸಲ್ಲಿ ಅದನ್ನ ಮಾಡಿರ್ತೀವಿ. ಸೊ ನೀವು ಅದನ್ನು ಇದಕ್ಕೆ ಹಾಕ್ಕೊಂಡ್ರೆ ಅದು ಮಾಯ್ಶ್ಚರೈಸರ್ ಥರ ಹೆಲ್ಪ್ ಆಗುತ್ತೆ. ಎಣ್ಣೆ ಈಗ ಸ್ನಾನ ಮಾಡ್ಬೇಕಾದ್ರೆ ಆಯಿಲಿಗೆ ಸ್ನಾನ ಮಾಡುವಾಗಲೇ ಹಾಕ್ಕೋಬೇಕು. ಈವನ್ ಮೈಗೂ ಅಷ್ಟೇ. ಈಗ ಎಷ್ಟೊಂದು ಜನ ಕೇಳ್ತಾರೆ ಕಡಲೆ ಹಿಟ್ಟು ಸ್ನಾನ ಮಾಡಕ್ಕೆ ಇಷ್ಟ ಆದರೆ ತುಂಬ ವರ್ಟಾಗ್ಬಿಡತ್ತೆ, ತುಂಬ ಸ್ಕಿನ್ ಡ್ರೈ ಆಗಿಬಿಡತ್ತೆ ಅಂತ. ಸೊ ಅವಾಗ ಏನು ಮಾಡಬೇಕಂದ್ರೆ ಅದೇ ಕಡಲೆ ಹಿಟ್ಟಿಗೆ ನೀವು ಬೇರೆ ಯಾವುದಾದ್ರೂ ಜಿಡ್ಡನ್ನು ಸೇರಿಸ್ಕೋಬೇಕು. ತೆಂಗಿನೆಣ್ಣೆ ಅಥವಾ ಹಾಲಿನ ಕೆನೆ, ಯಾವುದಾದ್ರೂ ಒಂದು ಜಿಡ್ಡಿನ ಅಂಶವನ್ನು ಅದ್ರ ಜೊತೆ ಸೇರಿಕೊಂಡು ಮಿಕ್ಸ್ ಮಾಡಿ ನೀವು ಸ್ನಾನ ಮಾಡಿದರೆ ನಿಮಗೆ ಕ್ಲೀನೂ ಆಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಅದೇನಾಗಲ್ಲ, ನಿಮಗೆ ಡ್ರೈನೆಸ್ ಜಾಸ್ತಿ ಮಾಡೋದಿಲ್ಲ. ಕೂದಲಿಗೂ ಅಷ್ಟೇ, ಬರೀ ಅಂಟ್ವಾಳ ಕಷಾಯ ಹಾಕಿ ಸ್ನಾನ ಮಾಡಿದರೆ ತುಂಬಾನೇ ಡ್ರೈ ಆಗುತ್ತೆ. ತಲೆನೂ ಸ್ವಲ್ಪ ತುಂಬಾ ಡ್ರೈ ಆಗಿ, ಹೌದು, ತಲೆ ಎಲ್ಲ ಹೇಗಾಗತ್ತೆ ಅಂದ್ರೆ ಕೆಲವರಿಗಂತೂ ಚರ್ಮ ಈಗ ಹೊಂಟೊಟ್ಟು ಬಂದಂಗ್ ಬರುತ್ತೆ, ಡ್ರೈ ಆಗ್ಬಿಟ್ಟು ಆ ತರ ಆಗುತ್ತೆ. ಮೆಂತ್ಯ ಹಾಕಿದ್ರೆ ಸಾಮಾನ್ಯ ಡ್ರೈ ಆಗಲ್ಲ ಅಷ್ಟೊಂದು ಕೂದಲು. ಮೆಂತ್ಯದಲ್ಲಿ ಏನ್ ಗೊತ್ತಾ, ಮೆಂತ್ಯ ಹಾಕಿದಾಗ ನೀವು ಅದನ್ನ ಈಗ ನೋಡಿ, ಈಗ ಇದ್ರಲ್ಲಿ ನಾನು ಮೆಂತ್ಯನೂ ಹಾಕಿದೀನಿ, ನೆನೆ ಇಟ್ಟ ಮೆಂತ್ಯ. ಸೊ ಮೆಂತ್ಯ ಕೂಲ್ ಮಾಡುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ಅದು ಕೂದಲು ಮಧ್ಯೆ 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 ಸಿಕ್ಕಾಕೊಂಡು ಇರುತ್ತೆ ಕ್ಲೀನ್ ಮಾಡುವಾಗೆಲ್ಲ. ಮತ್ತೆ ಮೆಂತ್ಯ ಜಾಸ್ತಿ ಪ್ರಮಾಣದಲ್ಲಿ ಹಾಕಿದ್ರಷ್ಟೇ ನಿಮ್ಗೆ ಅಲ್ಲಿ ಒಳ್ಳೆ ಸಿಗೋದು, ಇಲ್ದಿದ್ರೆ ಸಿಗೋದಿಲ್ಲ. ಮತ್ತೆ ನೀವು ಸ್ನಾನ ಮಾಡುವಾಗ ಅಂಟ್ವಾಳ ಇದ್ರ ಕಾಯಿ ಜೊತೆಗೆ ದಾಸವಾಳ ಸೊಪ್ಪು ಮತ್ತೆ ಇದನ್ನು ಹಾಕೋಬಹುದು. ನಾನು ಇದಕ್ಕೆ ಹಾಕಿಲ್ಲ ದಾಸವಾಳದ್ದು, ಯಾಕಂತಂದ್ರೆ ನಾನು ದಾಸವಾಳದ ಲೋಳೆಯನ್ನ ಸ್ನಾನ ಮಾಡುವಾಗ ಹಾಕೋತೀನಿ. ಸ್ನಾನ ಮಾಡುವಾಗ ದಾಸವಾಳದ ಸೊಪ್ಪು, ದಾಸವಾಳದ ಹೂವು, ಅಂಟ್ವಾಳದ ಕಾಯಿ, ಶೀಗೆಕಾಯಿ ಇದೇನಿದೆ ಅದನ್ನ ಕುದಿಸಿ ಕಷಾಯ ಮಾಡಿಕೊಂಡು ಆ ಕಷಾಯನ ಬಟ್ಟೆಯಲ್ಲಿ ಸೋಸ್ಬಿಡೋದು. ಇಲ್ಲಾಂದ್ರೆ ಅದೆಲ್ಲ ಕಸ ಕುತ್ಕೊಳ್ಳುತ್ತೆ. ಸೊ ಬಟ್ಟೆಯಲ್ಲಿ ಸೋಸ್ಬಿಟ್ಟು ಆ ಸೋಸಿದ ಆ ನೀರಲ್ಲಿ ತೊಳ್ಕೊಳ್ಳೋದು ತಲೆಯನ್ನು. ಆ ಥರ ನೀವು ಮಾಡ್ಕೊಬಿಟ್ರೆ ತಲೆಗೆ ತುಂಬ ಒಳ್ಳೆ ಆರೋಗ್ಯ ಸಿಗತ್ತೆ. ಬಟ್ ಕೆಲವೊಂದ್ಸತಿ ಈ ಶಾಂಪುಗಳನ್ನು ಅವಾಯ್ಡ್ ಮಾಡೋಕ್ಕಾಗೋದಿಲ್ಲ. ಅವಾಗ ಏನು ಮಾಡಿ, ಇದ್ದಿದ್ರಲ್ಲಿ ಮೈಲ್ಡ್ ಶಾಂಪು, ಬಿಕಾಸ್ ಶಾಂಪು ಅಂತ ಇದ್ದಾಗ ಅಲ್ಲಿ ಶಾಂಪು ಬೇಸ್ ನೀವು ಹಾಕಲೇಬೇಕು. ಇಲ್ಲಿಂದ ಹೀಗೆ ಡ್ರೈ ನಾವು ಅಂಟ್ವಾಳ ಹೀಗೆ ಬಳಸೋದು ಸೂಕ್ತ. ಬಿಕಾಸ್ ಶಾಂಪು ಅಂತ ಬಂದಾಗ ಶಾಂಪು ಬೇಸ್ ಅದರಲ್ಲಿ ಇದ್ದೇ ಇರುತ್ತೆ. ಶಾಂಪು ಬೇಸ್ ಹಾಕದೆ ಮಾಡಿದ್ದಾರೆ ಅಂತಂದ್ರೆ ಅಲ್ಲಿ ಪ್ರಿಸರ್ವೇಟಿವ್ ಇರುತ್ತೆ. ಈಗ ನೋಡಿ, ನೀವು ಮನೇಲೆ ಮಾಡ್ಕೊಂಡ್ರೆ ಈಗ ಅಂಟ್ವಾಳದ ಕಾಯಿ ಕಷಾಯ ಮಾಡಿಟ್ರೆ ಎಷ್ಟು ದಿನ ಇಡ್ಬೋದು? ಒಂದೇ ದಿನ, ಇಲ್ಲಾಂದ್ರೆ ಹಾಳಾಗುತ್ತೆ. ಯಾಕಂದ್ರೆ ಯಾವುದೇ ರೀತಿಯಾದ ಅಂತ ಫ್ರೆಶ್ ಇದು ನೀವು ಶಾಂಪು ಬೇಸು ಹಾಕದೆ ಬರೀ ಅಂಟ್ವಾಳ ಇದು ಅಷ್ಟೇ ಹಾಕಿ ಮಾಡಿದ್ದೀನಿ ಅಂತಂದ್ರೆ ಲಿಕ್ವಿಡ್ ಫಾರ್ಮಲ್ಲಿ ಇದೆ ಅಂತಂದ್ರೆ ಅದಕ್ಕೆ ತುಂಬಾ ಪ್ರಿಸರ್ವೇಟಿವ್ ಹಾಕಿದ್ದಾರೆ ಅಂತಾನೆ ಅರ್ಥ. ಸೊ ಅವಾಗ ನೀವೇನು ಮಾಡ್ಬೋದು, ಒಂದೇ ಇದ್ದದಲ್ಲಿ ಮೈಲ್ಡ್ ಶಾಂಪೂವನ್ನು ಕೂಡ ನೀವು ಆಯ್ಕೆ ಮಾಡ್ಕೋಬಹುದು. ಅದನ್ನ ಈಗ ನೀವು ರೆಗ್ಯುಲರ್ ಬಳಕೆಗೆ ಇದ್ದಿದ್ರಲ್ಲಿ ಸ್ವಲ್ಪ ಮೈಲ್ಡ್ ಇರುವಂಥ ಶಾಂಪೂವನ್ನು ಬಳಸಿ. ಆ್ಯಂಡ್ ಒನ್ಸ್ ಇನ್ ಅ ವೈಲ್ 10-15 ದಿನಕ್ಕೊಮ್ಮೆನೋ ತಿಂಗಳಿಗೊಮ್ಮೆ ಅಟ್ಲೀಸ್ಟ್ ನಿಮ್ಮ ತಲೆಗಿಂತ ಒಂದು ಕೇರನ್ನು ಕೊಡ್ತಾ ಬಂದು ಚೆನ್ನಾಗಾಗುತ್ತೆ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮ ತಲೆ ಕೂದಲಿನ ಆರೋಗ್ಯ ನಿಮ್ಮ ಆಹಾರದಿಂದ ಬರೋದಾಯ್ತಾ. ನೀವು ಹೊರಗಡೆ ಏನು ಬೇಕಾದ್ರೆ ಹಚ್ಕೊಳ್ಳಿ, ಅದು ಒಂಚೂರು ಆ್ಯಡ್ ಆನ್ ಮಾಡಬಹುದು ಬಿಟ್ಟರೆ, ಅಂದರೆ ಇದರ ಬೆನಿಫಿಟ್ಟಿಂದ ಏನು ಆ್ಯಕ್ಚುಲ್ ಬೆನಿಫಿಟ್ ಇದೆ ಅದನ್ನು ಆ್ಯಡ್ ಆನ್ ಮಾಡಬಹುದು ಬಿಟ್ಟರೆ, ಬಟ್ ನಿಜವಾದ ಬೆನಿಫಿಟ್ ನಿಮಗೆ ಸಿಗೋದು ನೀವೇನು ತಿಂತೀರಾ ಅದರಿಂದ. ಸೊ ತಿನ್ನೋ ಆಹಾರದಲ್ಲಿ ಹಸಿರು ಬಣ್ಣದ ತರಕಾರಿ ಎಷ್ಟು ಜಾಸ್ತಿ ತಿಂತೀರೋ ಅಷ್ಟು ನಿಮ್ಮ ಕೂದಲಿನ ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತು ಜೆನೆಟಿಕ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಹಾಗಾಗಿ ನಿಮ್ಮ ತಂದೆ ತಾಯಿ ಅವರ ತಲೆ ಹೇಗಿತ್ತು, ಅಲ್ಲಿ ಏನಾದರೂ ಬಾಲ್ಡ್ ನೇಚರ್ ಎಲ್ಲ ಇದ್ದದಿದ್ದರೆ ನಿಮಗೆ ಅದು ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅವಾಗ ನೀವು ಸ್ವಲ್ಪ ಎಕ್ಸ್ಟ್ರಾ ಹೇರ್ ಕೇರ್ ರೂಟೀನ್ ಮಾಡಬೇಕು. ಮತ್ತು ಜೀವಸತ್ವಗಳ ಕೊರತೆ ಇದ್ದಾಗಲೂ ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ವೈಟಮಿನ್ ಡಿ ಇದ್ದರೆ, ಡಿಫಿಷಿಯನ್ಸಿ ಇದ್ದರೆ, ವೈಟಮಿನ್ ಇ ಕೊರತೆ ಆದರೆ, ವೈಟಮಿನ್ B12 ಕೊರತೆ ಆದರೆ ಕೂದಲು ಬೇಗ ಬೆಳ್ಳಗಾಗತ್ತೆ. ಸೊ ಅದರ ಬಗ್ಗೆನೂ ಒಂದ್ಸತಿ ವರ್ಷಕ್ಕೊಮ್ಮೆ ಆದರೂ ನೀವು ನೋಡಿಸ್ಕೋಬೇಕು ಹೇಗಿದೆ, ವೈಟಮಿನ್ B12 ಎಷ್ಟಿದೆ, D3 ಎಷ್ಟಿದೆ. ಸೊ ಇಂಥದ್ದೆಲ್ಲ ನೀವು 25 ಹೈಡ್ರಾಕ್ಸಿ ವಿಟಮಿನ್ D3 ಅಂತ ಟೆಸ್ಟ್ ಇರುತ್ತೆ. ಸೊ ಅದನ್ನು ನೀವು ಮಾಡಿಸಿ ನೋಡ್ಬೋದು. ಸಾಮಾನ್ಯವಾಗಿ ಭಾರತೀಯರಲ್ಲಿ ಕಮ್ಮಿನೇ ಇರುತ್ತೆ, 30 ಅಂತ ಅವ್ರು ಹೇಳ್ತಾರೆ. ಅದು ಫಾರಿನ್ ಜೆನೆಟಿಕ್ಸಿಗೆ ಇರೋದು. ನಮ್ಮ ಇಂಡಿಯನ್ಸಲ್ಲಿ 30 ಅಲ್ಲೇ ಇದ್ರೂ ಅಟ್ಲೀಸ್ಟ್ 20-25 ಆದರೂ ಇರಬೇಕು. ಇನ್ನೂ ಕಮ್ಮಿ, ಕೆಲವರಿಗೆ 3, 4, 5 ಎಲ್ಲ ಇರೋ ಪೇಷಂಟ್ಸನ್ನು ನಾವು ನೋಡ್ತೀವಿ. ಅಷ್ಟೊಂದು ಕಡಿಮೆ ಇದ್ದಾಗ ಅದು ಕೂಡ ಹೇರ್ ಫಾಲಿಗೆ, ಬಾಡಿ ಪೇನಿಗೆ, ಲೇಸಿನೆಸ್ಸಿಗೆ ಕಾರಣ ಆಗಿರುತ್ತೆ. ಆ್ಯಂಡ್ ವೈಟಮಿನ್ B12 ತುಂಬ ಕಡಿಮೆ ಆದರೆ ಬೇಗ ಬೆಳ್ಳಗಾಗುತ್ತೆ. ಚಿಕ್ಕ ಮಕ್ಕಳೆಲ್ಲ, ಸ್ಕೂಲ್ ಮಕ್ಕಳಲ್ಲಿ ಬೆಳ್ಳಗಾಗಿಬಿಡುತ್ತಲ್ಲ, ವೈಟಮಿನ್ B12 ಡಿಫಿಷಿಯನ್ಸಿಯಿಂದ ಜಾಸ್ತಿ ಇರುತ್ತೆ. ಸೊ ಆ ಎಲ್ಲ ಸತ್ವಗಳು ಸಿಗಬೇಕಂದಾಗ ಯಥೇಚ್ಛವಾಗಿ ಹಣ್ಣುಗಳು, ತರಕಾರಿಗಳು, ಸೊಪ್ಪುಗಳು ಈ ಥರದನ್ನು ನಿಮ್ಮ ಆಹಾರದಲ್ಲಿ ಎಷ್ಟು ಇನ್ಕ್ಲೂಡ್ ಮಾಡ್ತಾ ಬರ್ತೀರಾ ಅಷ್ಟು ಕೂದಲಿನ ಆರೋಗ್ಯ ಮೇಂಟೈನ್ ಆಗುತ್ತೆ. ಸೊ ನಿಮ್ಮ ಕೂದಲು ಚೆನ್ನಾಗಿರ್ಬೇಕಂದ್ರೆ 1 ಫುಡ್ ಚೆನ್ನಾಗಿರಬೇಕು, 2 ಸ್ಟ್ರೆಸ್ ತೊಗೋಬಾರ್ದು, 3 ನಿದ್ದೆ ಚೆನ್ನಾಗಿ ಮಾಡಬೇಕು, 4ನೇದಾಗಿ ಬೆವರು ಧೂಳು ಮಿಕ್ಸ್ ಆಗಬಾರ್ದು.
ಸೊ ವಾರದಲ್ಲಿ 2 ಸತಿ ಆದರೂ ಕನಿಷ್ಠ ತಲೆ ಸ್ನಾನ ಮಾಡಿ. ಮತ್ತು ಎಣ್ಣೆ ಹಚ್ಚೋ ವಿಷಯದಲ್ಲಿ ಎಣ್ಣೆಯನ್ನು ಆಯುರ್ವೇದದ ಪ್ರಕಾರ ಹೇಳೋದಾದರೆ ದಿನ ಹಚ್ಚಬೇಕು. ಈಗ ಪರ್ಸ್ನಲಿ ನನ್ನನ್ನು ಕೇಳಿದ್ರೆ ನಾನು ದಿನ ಹಚ್ತೀನಿ ಎಣ್ಣೆನ. ಈಗಿನ ಮಾಡ್ರನ್ ಕೆಲವೊಂದಿಷ್ಟು ನಿಮಗೆ ಹೇಳ್ತಾರೆ ಬೇಡ, ಎಣ್ಣೆ ಹಚ್ಚಿದ್ರೆ ಧೂಳು ಹಿಡ್ಕೊಳ್ಳುತ್ತೆ, ಎಣ್ಣೆ ಹಚ್ಚಿದ್ರೇ ತೊಂದರೆ ಆಗುತ್ತೆ, ಎಣ್ಣೆನೇ ಹಾಕಬೇಡಿ ಅಂತ. ಬಟ್ ನಿತ್ಯಂ ಸ್ನೇಹಾರ್ಧ ಶಿರಸ ಶಿರಶೂಲಂ ನ ಜಾಯತೆ ನ ಕಾಲಿತ್ಯಂ ನ ಪಾಲಿತ್ಯಂ ನ ಕೇಶಾನಿ ಪತತಂಸಿ ಚ ಅಂತ. ಅಂದರೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದರೆ ನಿತ್ಯಂ ಸ್ನೇಹಾರ್ದ್ರ ಶಿರಸ, ಸುಮ್ಮನೆ ಎಣ್ಣೆ ಹಚ್ಚೋದಲ್ಲ, ತಲೆ ಒದ್ದೆ ಆಗ್ಬೇಕಂತ ಆರ್ದ್ರ ತಲೆ. ಈಗ ಹಳೆ ಕಾಲದಲ್ಲೆಲ್ಲ ಹಿಂಗೆ ಎಣ್ಣೆ ಇಳಿತಿತ್ತಲ್ಲ ಶಾಲೆ ಮಕ್ಕಳದೆಲ್ಲ, ಈಗ ಮೂವಿಲೆಲ್ಲ ತೋರಿಸ್ತಾರಲ್ಲ ಹಳೆ ಕಾಲದಂತ ಫ್ಲಾಶ್ ಬ್ಯಾಕಿಗೆ ಹೋದಾಗ ತಲೆಗೆ ಎಣ್ಣೆ ಹಾಕಿದ್ರೆ ಇಲ್ಲಿ ಇಳಿಯುವಷ್ಟು. ಆ ಥರ ಆರ್ದ್ರ ಶಿರಸ, ತಲೆ ಇಡೀ ಬುರುಡೆ ಒದ್ದೆ ಆಗ್ಬೇಕಂತ ಎಣ್ಣೆಗೆ. ಅಷ್ಟು ಎಣ್ಣೆಯನ್ನು ದಿನ ಹಚ್ಚಿದ್ರೆ ಶಿರಶೂಲಂ ನ ಜಾಯತೆ, ನಿಮಗೆ ಹೆಡೇಕ್ ಬರೋದೇ ಇಲ್ಲ. ನ ಕಾಲಿತ್ಯಂ ನ ಪಾಲಿತ್ಯಂ, ಕಾಲಿತ್ಯ ಅಂತಂದರೆ ತಲೆಗೆ ಕೂದಲು ಬಾಲ್ಡ್ ಆಗೋದನ್ನು ಕಾಲಿತ್ಯ ಅಂತ. ಕಾಲಿತ್ಯ ಅಲ್ಲ, ಇದು ಕಾಲಿತ್ಯ ಸಂಸ್ಕೃತ ಶಬ್ದ, ಸಣ್ಣ ಆಯಿತಾ. ಕಾಲಿತ್ಯ ಅಂದರೆ ತಲೆಯಲ್ಲಿ ಖಾಲಿ ಆಗುವಂಥದ್ದು, ಬಾಲ್ಡ್ನೆಸ್ ಬರೋದು ಆಯಿತಾ. ಪಾಲಿತ್ಯ ಅಂತಂದರೆ ಅರ್ಲಿ ಗ್ರೇಯಿಂಗ್, ಚಿಕ್ಕ ವಯಸ್ಸಿನಲ್ಲಿಯೇ ಕೂದಲು ಬೆಳ್ಳಗಾಗುವಂಥದ್ದು. ಸೊ ಇದೆಲ್ಲ ಆಗೋದಿಲ್ಲ. ಮತ್ತು ಕೇಶ ಪತನ ಅಂದರೆ ಕೂದಲು ಉದುರೋದು ಆಗೋದಿಲ್ಲ. ಮತ್ತು ದೃಢ ಮೂಲಾನಿ ದೀರ್ಘಾನಿ, ಕೇಶ ಹೇಗಾಗತ್ತಂತಂದರೆ ದಿನ ಎಣ್ಣೆ ಹಚ್ಚಿದ್ರೆ ದೃಢ ಮೂಲ, ಅದರ ಬೇರು ಸ್ಟ್ರಾಂಗ್ ಆಗುತ್ತೆ ಮತ್ತು ದೀರ್ಘವಾಗಿ ಕೂದಲು ಬೆಳೆಯುತ್ತೆ. ಸ್ನೇಹ ಅಂದರೆ ಚೆನ್ನಾಗಿ ಅದು ಕೂದಲು ಒಂಥರ ಲೈವ್ಲಿ ಅನಿಸುತ್ತೆ ಅಂತ, ಇಲ್ಲ ಒಣ ಆಗಿ ಹಿಂಗೋ ಒಂಥರ ಇರೋದಿಲ್ಲ ಅಂತ. ಸೊ ಇದಿಷ್ಟು ಆಯುರ್ವೇದದಲ್ಲಿ ಹೇಳ್ತಾ ಇರೋದು. ಸೊ ಮಾಡ್ರನಲ್ಲಿ ಕೂಡ ಈಗ ನೋಡಿ ಏನು ಗೊತ್ತಾ, ತಲೆ ಸ್ನಾನ ಮಾಡಿದಾಗಷ್ಟೇ ಎಣ್ಣೆ ಹಾಕೋದಲ್ಲ. ಯಾವಾಗಲೂ ಈಗ ಹೆಚ್ಚಿನ ಜನ ಕೇಳೋದು ಎಣ್ಣೆ ಹಾಕಿ ಅಂದ ತಕ್ಷಣ ಸ್ನಾನ ಮಾಡಬೇಕಾ ಅಂತ. ಅಂದರೆ ರೂಟೀನ್ ಹೆಂಗಾಗ್ಬಿಟ್ಟಿದೆ ಅಂತಂದರೆ ತಲೆ ಸ್ನಾನ ಮಾಡೋದಾದ್ರಷ್ಟೇ ಎಣ್ಣೆ ಹಾಕೋದು ಅಂತ, ಬಾಕಿ ದಿನ ಹಾಕಬಾರ್ದು. ಬಟ್ ಈಗ ನೋಡಿ ನಾನೆಲ್ಲ ದಿನ ಹಾಕ್ತೀನಿ ತಲೆಗೆ. ದಿನ ಹೇಗೆ ಹಚ್ಚಬೇಕು ಅಂದರೆ ತಲೆ ಚರ್ಮಕ್ಕೆ ತಾಗೋಷ್ಟು ಹಚ್ಚಿದ್ರೆ ಸಾಕು ಎಣ್ಣೆಯನ್ನು. ತಲೆ ಸ್ನಾನ ಮಾಡೋದಿನ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಬೇಕಿದ್ರೆ ಹಾಗೆ. ಮತ್ತು ಇನ್ನೊಂದು ನೆನಪಿಟ್ಕೊಳ್ಳಿ, ಈ ಥರ ಯಾವುದೇ ಹೇರ್ ಪ್ಯಾಕ್ ಹಾಕ್ಕೊಳ್ಳೋದಿದೆಯಲ್ಲ, ಹೇರ್ ಪ್ಯಾಕ್ ಹಾಕ್ಕೊಳ್ಳುವಾಗ ತಲೆಯಲ್ಲಿ ಎಣ್ಣೆ ಇರಬಾರ್ದಾಯ್ತಾ. ಸೊ ನೀವು ಮೊದಲು ಹಿಂದಿನ ದಿನ ತಲೆ ಸ್ನಾನ ಮಾಡಿರಬೇಕು, ತಲೆ ಸ್ನಾನ ಮಾಡಿ ಎಣ್ಣೆ ತೆಗೆದಿರಬೇಕು. ಬಿಕಾಸ್ ಎಣ್ಣೆ ಅನ್ನುವಂಥದ್ದು ಒಂದು ಕೊಬ್ಬಿನ ಲೇಯರು. ಸೊ ಆ ಕೊಬ್ಬಿನ ಲೇಯರು ಈ ಕೂದಲನ್ನು ಇದನ್ನು ಪ್ರೊಟೆಕ್ಟ್ ಮಾಡುತ್ತೆ. ಅದ್ರ ಮೇಲೆ ಧೂಳು ಅದು ಎಂಟರ್ ಆಗದಿದ್ದ ಹಾಗೆ, ಅಥವಾ ಈವನ್ ಇದರ ಸತ್ವನೂ ಹೋಗ್ದಿದ್ದ ಹಾಗೆ. ಸೊ ನೀವು ಯಾವುದೇ ಹೇರ್ ಪ್ಯಾಕ್ ಹಾಕುವಾಗ ಆ ಹೇರ್ ಪ್ಯಾಕ್ ಅಬ್ಸಾರ್ಬ್ ಆಗಬೇಕಾದ್ರೆ ರಿಸಲ್ಟ್ ನಿಮ್ಗೆ ಗೊತ್ತಾಗಬೇಕಂದ್ರೆ ಕೂದಲಲ್ಲಿರೋ ಎಣ್ಣೆ ಮೊದಲು ತೆಗೆದಿರ್ಬೇಕು. ಎಣ್ಣೆ ತೆಗೆದು ನೆಕ್ಸ್ಟ್ ಡೇ ಈ ಥರ ಹೇರ್ ಪ್ಯಾಕ್ ಹಾಕ್ಕೊಂಡು ಆವಾಗ ನೀವು ಜಸ್ಟ್ ವಾಶ್ ಮಾಡಿದ್ರು ಸಾಕಾಗತ್ತೆ. ಆವಾಗ ನೀವು ಈ ಥರ ಹೇರ್ ಪ್ಯಾಕ್ ಹಾಕಿದ್ಮೇಲೆ ಮತ್ತೆ ಶಾಂಪೂ ಹಾಕಿ ಉಜ್ಬೇಕಂತಿರೋದಿಲ್ಲ, ಯಾಕಂದ್ರೆ ಆಲ್ರೆಡಿ ಎಣ್ಣೆ ಇರೋದಿಲ್ಲ. ಎಣ್ಣೆ ಪ್ರೀವಿಯಸ್ ಡೇ ನೀವು ತೆಗೆದು ಆಗಿರುತ್ತೆ. ಅದ್ರಲ್ಲಿರೋ ಮೆಂತ್ಯದ ದಾಸವಾಳನೇ ಒಂಥರ ಇದ್ರೊಳಗೆ ಏನೀಗ ನೀವು ಹಾಕಿರೋ ಕಂಟೆಂಟ್ ಇದೆ, ಅದರಲ್ಲೇ ನೀವು ಜೆಂಟಲ್ ಆಗಿ ವಾಶ್ ಮಾಡಿಕೊಂಡು ಒಣಗಿಸಿದ್ರು ಸಾಕಾಗತ್ತೆ. ಆ ಥರ ಮಾಡೋದು ಪದ್ಧತಿ ಪ್ರಕಾರ ಅದು ಸರಿ. ನೀವು ಮತ್ತೆ ಕುಟಜ ಅಂದ್ರಲ್ಲ, ಅದು ಕಪ್ಪು ಮಾಡುತ್ತೆ ಇರೋ ಬಿಳಿ ಕೂದಲನ್ನು? ಹೌದು, ಬಿಳಿ ಕೂದಲನ್ನ ನೀಲಿನಿನೂ ಕಪ್ ಮಾಡುತ್ತೆ. ನೀಲಿನಿ ಎಲೆಗಳಂತ ಏನು ಹೇಳಿದೆ ಅಲ್ಲ, ಅದು ಕಪ್ ಮಾಡುತ್ತೆ. ಕುಟಜನು ಕಪ್ಪು ಮಾಡುತ್ತೆ. ಬಟ್ ಇದೆಲ್ಲ ಹೇಗೆ ಅಂತಂದ್ರೆ ನಿಮ್ಗೆ ಆ ಕೆಮಿಕಲ್ ಡೈಗಳ ಥರ ಹಚ್ಚಿದ ತಕ್ಷಣ ವೈಟ್ ಫುಲ್ಲು ಬಿಳಿ ಕೂದಲಿದ್ದವರಿಗೆ ಪೂರಾ ಕಪ್ಪು ಅಂತ ಹಾಗೆಲ್ಲ ಆಗೋದಿಲ್ಲ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್, ಇದನ್ನ ಈಗ ರೆಗ್ಯುಲರ್ ಆಗಿ ನಾನು ಬಳಸ್ತಾ ಬಂದರೆ ಏನಾಗುತ್ತೆ, ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದರದ್ದು ಟೆಂಡೆನ್ಸಿ ಕಡಿಮೆ ಆಗ್ತಾ ಬರುತ್ತೆ. ಕೆಲವರಿಗೆ ಇಲ್ಲಿ ಶುರು ಆಗುತ್ತೆ, ಕೆಲವರಿಗೆ ಎಲ್ಲೆಲ್ಲೋ ಮಧ್ಯೆ ಮಧ್ಯೆ ಒಂದೊಂದು ಕೂದಲೆಲ್ಲ ಬರ್ತಿರತ್ತಲ್ಲ, ಪೂರಾ ವೈಟ್ ಆಗಿರೋದಿಲ್ಲ, ಎಲ್ಲೆಲ್ಲೋ. ಸೊ ಅವರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಆಲ್ರೆಡಿ ಕಪ್ಪಿದ್ದವರಿಗಂತೂ ಇನ್ನೂ ಚೆನ್ನಾಗಿ ಗಾಢವಾಗಿ ಕಪ್ಪಾಗುತ್ತೆ. ಆ ಥರ ಕೆಂಚಾಗೋದು. ಮತ್ತು ಅಷ್ಟೇ ಅಲ್ಲ, ಅದಕ್ಕಿಂತ ತುಂಬ ಇಂಪಾರ್ಟೆಂಟ್. ಯಾಕಂದರೆ ತಲೆಯನ್ನು ನಮ್ಮ ಏನು ಹೇಳೋದು, ಇದನ್ನು ತುಂಬ ಮುಖ್ಯವಾದಂಥ ಸ್ಥಾನ ನಮ್ಮ ದೇಹದಲ್ಲಿ. ಸೊ ಇದು ಚೆನ್ನಾಗಿದ್ಬಿಟ್ರೆ ಮನಸ್ಸು ಶಾಂತವಾಗಿರುತ್ತೆ. ಆ್ಯಂಡ್ ಮನಸ್ಸು ಶಾಂತವಾಗಿದ್ದರೆ ದೇಹದ ಎಷ್ಟೋ ಪ್ರಕ್ರಿಯೆಗಳು ಸಮಾಧಾನದಲ್ಲಿ ನಡೆಯುತ್ತೆ. ಸೊ ನೀವು ಅವಾಗವಾಗ ಈ ಥರ ಹೇರ್ ಪ್ಯಾಕ್ ಮಾಡ್ಕೊಳ್ಳೋದು, ಸೆಲ್ಫ್ ಕೇರ್ ಮಾಡ್ಕೊಳ್ಳೋದು, ಪ್ಯಾಂಪರಿಂಗ್ ಮಾಡ್ಕೊಳ್ಳೋದೆಲ್ಲ ನಿಮ್ಮ ಮನಸ್ಸಿಗೂ ಒಂದು ರಿಲ್ಯಾಕ್ಸೇಷನ್ ಕೊಡುತ್ತೆ. ಕೂದಲಷ್ಟೇ ಚೆನ್ನಾಗಿರೋದಷ್ಟೇ ಅಲ್ಲ, ಕೂದಲಿನ ಒಳಗಿರೋ ಆ ತಲೆ ಬುರುಡೆ ಇದೆಯಲ್ಲ, ಅದು ಶಾಂತವಾಗಿರುತ್ತೆ. ಆ್ಯಂಡ್ ಅದು ಚೆನ್ನಾಗಿದ್ದರೆ ನರ್ವಸ್ ಸಿಸ್ಟಮ್ ಚೆನ್ನಾಗಿ ಕೆಲಸ ಮಾಡುತ್ತೆ. ನರ್ವಸ್ ಸಿಸ್ಟಮ್ ಚೆನ್ನಾಗಿದ್ದರೆ ಎಲ್ಲ ಹಾರ್ಮೋನ್ಸ್ಗಳು ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ. ಅದೆಲ್ಲ ಚೆನ್ನಾಗಾಯಿತು ಅಂದರೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಜೀರ್ಣಕ್ರಿಯೆ ಚೆನ್ನಾಗಾಯಿತು ಅಂದರೆ ಅಬ್ಸಾರ್ಪ್ಷನ್ ಚೆನ್ನಾಗಾಗುತ್ತೆ. ಅಬ್ಸಾರ್ಪ್ಷನ್ ಚೆನ್ನಾಗಾದರೆ ಚರ್ಮದ ಆರೋಗ್ಯ, ಕೂದಲಿನ ಆರೋಗ್ಯ, ಕಣ್ಣಿನ ದೃಷ್ಟಿ. ಹೇರ್ ಪ್ಯಾಕ್ ಹೌದು, ಈಗ ನಾನು ಹಾಕಿರೋಂಥ ಈ ಹೇರ್ ಪ್ಯಾಕ್ ಏನಿದೆ ಅಲ್ವಾ, ಸೊ ಇದು ಕಣ್ಣಿನ ದೃಷ್ಟಿಯನ್ನು ಕೂಡ ಚೆನ್ನಾಗಿ ಮಾಡುತ್ತೆ. ಐ ಹೆಲ್ತಿಗೂ ತುಂಬ ಒಳ್ಳೆಯದು. ಸೊ ಕೇವಲ
ಕೂದಲು ಬೆಳೆಯೋಕ್ಕಷ್ಟೇ ಅಂತಲ್ಲ, ಅಥವಾ ಹೆಂಗಸರಷ್ಟೇ ಅಂತ ಅಲ್ಲ, ಅಥವಾ ಬೆಳ್ಳಗಾದವರು ಮಾತ್ರ ಅಂತ ಅಲ್ಲ, ಎಲ್ಲರೂ ಇದನ್ನ ಬಳಸ್ಬೋದು. ಇದರಿಂದ ಓವರ್ ಆಗಿ ನಿಮ್ಮ ಕೂದಲಿನ ಆರೋಗ್ಯನೂ. ನೆಲ್ಲಿಕಾಯಿ ಹಾಕ್ತಾರಲ್ಲ ಇದಕ್ಕೆ? ನೆಲ್ಲಿಕಾಯಿನೂ ಹಾಕ್ಬೋದು, ನೆಲ್ಲಿಕಾಯಿನೂ ಹಾಕ್ಬೋದು. ತ್ರಿಫಲ ಚೂರ್ಣ ಹಾಕ್ತಾರೆ ಕೆಲವರು. ತ್ರಿಫಲ ಹಾಕ್ಬೋದು, ನೆಲ್ಲಿಕಾಯಿ ಹಾಕ್ಬೋದು. ಇದು ಒಂದೇ ಪ್ಯಾಕ್ ಅಂತನಾ ಅಥವಾ ಬೇರೆ ಬೇರೆ ಇಲ್ಲ, ಬೇರೆ 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 ಥರದ ಪ್ಯಾಕ್ಗಳಿರುತ್ತೆ. ಇದು ಜಸ್ಟ್ ನಿಮ್ಗೊಂದು ಎಕ್ಸಾಂಪಲ್ ತೋರಿಸಿದ್ದೆ ಅಷ್ಟೇ. ಅದು ತುಂಬಾ ಬೇರೆ ಬೇರೆ ಥರದ ತ್ರಿಫಲ ಚೂರ್ಣ ನೀವು ಯಾವ ಕಾಂಬಿನೇಷನ್ ಅಲ್ಲಿ ಬೇಕಾದ್ರೂ ಮಾಡ್ಕೋಬಹುದು. ಇಂಥದೆಲ್ಲ ಈಗ ನೆಲ್ಲಿಕಾಯಿ ಇರ್ಬೋದು, ತ್ರಿಫಲ ಚೂರ್ಣ, ಇದೆಲ್ಲ ನಿಮಗೆ ಇಂಟರ್ನಲಿ ಇನ್ನೂ ಹೆಲ್ಪ್ಫುಲ್ ಆಗುತ್ತೆ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಗಿಂತ. ಮತ್ತೆ ತ್ರಿಫಲ ಎಲ್ಲ ಈ ಪ್ಯಾಕ್ ಥರ ನೀವು ಹಾಕೋಕ್ಕಿಂತ ನಿಮಗೆ ಅದು ವಾಶಿಗೆ ಬಳಸಿದ್ರೆ ಇನ್ನೂ ಒಳ್ಳೇದು. ನೀವೇನೀಗ ಅಂಟುವಾಳದ ಇದ್ರದ್ದೆಲ್ಲ ಕಾಯ್ದು ಕಷಾಯ ಮಾಡಿರ್ತೀರಲ್ವ, ಅದಕ್ಕೆ ಅಂದರೆ ತ್ರಿಫಲ ಕಷಾಯ ಮಾಡಿದರೆ ವಾಶಿಗೆ ತುಂಬ ಹೆಲ್ಪ್ ಆಗುತ್ತೆ. ಸರಿನಾ? ಮತ್ತಿ ಸೊಪ್ಪು ಅಂತ, ಮತ್ತಿ ಸೊಪ್ಪಲ್ಲಿ ಮತ್ತೆ ಮದನ ಫಲದ ಎಲೆಯಲ್ಲೆಲ್ಲ ನ್ಯಾಚುರಲ್ ಆದಂತಹ ಸಪೋನಿನ್ ಕಂಟೆಂಟ್ಗಳಿರುತ್ತೆ, ಅಂದರೆ ನೊರೆ ಬರುವ ಅಂಶಗಳು ಇರುತ್ತೆ. ಸೊ ಅದು ನಿಮಗೆ ಹಾಗೂ ಹೆಲ್ಪ್ ಮಾಡುತ್ತೆ. ಮತ್ತೆ ತಂಪು ಕೂಡ ಹೌದು. ಮತ್ತಿ ಸೊಪ್ಪಲ್ಲೂ ನಿಮಗೆ ನೊರೆ ಬರುತ್ತೆ, ಅದನ್ನು ಬಳಸ್ಬೋದು. ಬಟ್ ನಾವು ಆಲ್ರೆಡಿ ಈಗ ಸೀಗೆಕಾಯಿ ಪೌಡ್ರು, ಅಟ್ಲಕಾಯಿ ಎಲ್ಲ ಹಾಕಿರೋದ್ರಿಂದ, ಅಂಟ್ವಾಳ ಹಾಕಿರೋದ್ರಿಂದ ನಿಮ್ಗೆ ಅದು ಬೇಕೇ ಬೇಕಂತೀನಿ. ಬಟ್ ಅಲ್ಲಿ ಮತ್ತಿ ಸೊಪ್ಪನ್ನು ನೀವು ಹಾಕಿದಾಗ ಅದು ಕಂಡೀಷನರ್ ತರ ಕೂಡ ಹೆಲ್ಪ್ ಆಗುತ್ತೆ. ಎರಡೂ ತರ ಈ ಒರಟಾಗಲ್ಲ, ಸೀಗೆಕಾಯಿ ಹಾಕಿದ್ರೆ ನೊರೆನೂ ಬರುತ್ತೆ. ಮತ್ತೆ ಸ್ವಲ್ಪ ತುಂಬಾ ಇದಾಗಿರುತ್ತೆ ಕೂದಲೆಲ್ಲ, ಅದ್ರ ಭಾರಿ ಚೆನ್ನಾಗಿ ಹಾಕಿದ್ರು ನನಗೆ ತುರ್ಕೆ ಬರುತ್ತೆ. ಈ ಕಲರಿಂಗ್ ಬ್ಲ್ಯಾಕ್ ಹಾಕ್ತಿವಲ್ಲ ಮೇಡಮ್, ಅದು ನ್ಯಾಚುರಲ್ ಸಿಗುತ್ತಲ್ಲ ಹಂಗೆ, ಅದನ್ನ ಹಾಕಿದ್ರು ಬ್ಲ್ಯಾಕ್. ಅದು ಯಾಕೆ ಅಂದ್ರೆ ಎಸ್ಪೆಷಲಿ ಅಲ್ಲ, ನೀವು ಪ್ಯಾಕೆಟ್ ಅಲ್ಲಿ ರೆಡಿಯಾಗಿ ಬರೋದು ಏನೇ ಆದ್ರೂ ಅದು ಕೆಮಿಕಲ್ ನೆನಪಲ್ಲಿ ಇಟ್ಕೊಳ್ಳಿ. ಫಸ್ಟ್ ನೀಲಿನಿ ಪೌಡರ್ ತಗೊಂಡಿದ್ದೆ, ಅದು ಹಚ್ಕೊಂಡಾಗ್ಲೂ ಹಂಗೆ ಆಯ್ತು. ಮೆಹಂದಿ ಹಚ್ಕೊಂಡು ಆಮೇಲೆ ಅದನ್ನ ಹಚ್ಕೊಳ್ಳಿ ಅಂತ ಹೇಳಿದ್ರು. ಅಲ್ಲೆಲ್ಲ ನಾನು ಗಿಡ ಅಂತ ಇಲ್ಲ, ಸೊ ಹಂಗಾಗಿ ರೆಡಿ ಪೌಡರ್ ತಗೊಂಡಿದ್ದೆ. ಅದು ಹಚ್ಕೊಂಡಾಗ್ಲೂ ಒಂದ್ಸಲಿ ತಲೆನೋವು ಬಂತು. ಸೊ ಅದೇ ಯಾಕಂತಂದ್ರೆ ಅದೇ ತಲೆನೋವು ಈಗ ಕಫಜ ಪ್ರಕೃತಿ ಇದ್ದವರಿಗೆ ಈವನ್ ಈಗ ಈ ತರ ನ್ಯಾಚುರಲ್ ಹಚ್ಕೊಂಡ್ರು ತಲೆನೋವು ಬರುತ್ತೆ. 1 hour ಬಿಟ್ಬಿಟ್ರೆ 1 hour ಬಿಟ್ಟಿರ್ತೀವಲ್ಲ ಮೇಡಮ್, ಅದೇ ಒಂಥರ ತಲೆ ಹಿಡಿದಂಗೆ. ಅದೇ ಅವಾಗ ನಾನು ಹೇಳ್ದಂಗೆ ಮಾಡಬೇಕು. ಬೆಳಗಿನ ಹೊತ್ತು ಹಾಕೋಬೇಕು, ಬಿಸಿಲಿನ ಹೊತ್ತಲ್ಲೇ ಹಾಕಿ ಬಿಸಿಲಿನ ಹೊತ್ತಲ್ಲೇ ವಾಶ್ ಮಾಡಿ ತಲೆಯನ್ನ ಚೆನ್ನಾಗಿ ಒಣಗಿಸ್ಕೋಬೇಕು. ಕೂದಲನ್ನ ನೀರಿನ ಅಂಶ ಅದರಲ್ಲಿ ಇಲ್ಲದೆ ಇರೋ ತರ ಮಾಡ್ಬೇಕು. ಆವಾಗ ನಿಮ್ಗೆ ಇದು ಇದಾಗತ್ತೆ, ಕಡಿಮೆ ಆಗತ್ತೆ, ಆ ಥರ ತೊಂದರೆ ಆಗತ್ತೆ. ಪ್ರಕೃತಿನೂ ಇದು ಟೆಕ್ನಿಕಲಿ 3 ತಾಸು ಇಡಬೇಕು. ಇವತ್ತೀಗ ಆದಷ್ಟು ಹೊತ್ತು ಇಡ್ತೀನಿ ಅಷ್ಟೇ. ಹಾಗೆ ಟೆಕ್ನಿಕಲಿ ನೀವು ಡೇ ಟೈಮಲ್ಲೆಲ್ಲ ಮಾಡ್ಕೊಂಡಾಗ 3 ತಾಸು. ಮತ್ತಿನ್ನೊಂದು ವಾಶಿಗೆಲ್ಲ ಅಡಿಗೆ ಸೋಡಾ ಬಳಸಿ ಒಳ್ಳೇದು ಅಂತ ಯಾರೋ ಒಬ್ರು ಹೇಳಿದ್ರು. ನಾನು ಟೆಕ್ನಿಕಲಿ ಅದನ್ನ ರೆಫರ್ ಮಾಡೋದಿಲ್ಲ, ಬೇಡ ಅಂತದ್ದು. ಅಂದ್ರೆ ಅಂತ ಹಾರ್ಶ್ ವಾಶ್ ಮಾಡೋ ಅಗತ್ಯ ಇರೋದಿಲ್ಲ ನಮಗೆ. ಅದಕ್ಕಿಂತ ಯಾವ್ದಾದ್ರು ಬೆಟರ್ ಮೈಲ್ಡ್ ಶಾಂಪೂ ಅಲ್ಲಿ ವಾಶ್ ಮಾಡೋದು ಬೆಟರ್. ಬಿಕಾಸ್ ಕಾಸ್ಟಿಕ್ ಸೋಡಾ ಏನಾಗ್ಬಿಡತ್ತೆ, ಕಾಸ್ಟಿಕ್ ಅಲ್ಲ ಅಡಿಗೆ, ಅಡಿಗೆ ಸೋಡಾ ಯಾವುದೇ ಆದ್ರೂ ತುಂಬಾ ಹಾರ್ಶ್ ಆಗ್ಬಿಡತ್ತೆ ನಮ್ಮ ಕೂದಲಿಗೆ. ಸೊ ಹಾಗಾಗಿ ಅದಕ್ಕಿಂತ ಯಾವ್ದಾದ್ರು ಒಂದು ಮೈಲ್ಡ್ ಶಾಂಪೂ ಬೇಸ್ ತಗೊಂಡ್ರೆ. ಅದನ್ನ ಊಟಕ್ಕೆ ಬಳಸಬೇಡಿ ಅಂತ ಹೇಳ್ತಾರೆ ಆಲ್ಮೋಸ್ಟ್. ಹಂಗಾಗಿ ಸುಮ್ಮನೆ ಮತ್ತೆ ಈ ತರ ಎಲ್ಲ ಮಾಡಿದ್ರೆ ಅಂತದೆಲ್ಲ ಮತ್ತೆ ಅದ್ರ ಅಗತ್ಯ ಇರಲ್ಲ. ನಂಗೆ ಯಾರೋ ಒಬ್ರು ಹೇಳಿದ್ ವೆರಿಕೋಸ್ ವೆನ್ಸಿಗೆ ಅದನ್ನ ನೀರ್ ಮಾಡಿ ಸ್ಪ್ರೇ ಮಾಡ್ಕೊಳ್ಳಿ ಕಮ್ಮಿ ಆಗತ್ತೆ ಅಂತ, ಅದಕ್ಕೆ ನಾನು ಕೇಳಿದ್ದೆ. ಅದು ಬೇರೆ, ಅದು ನೋಡೋಣ. ಇದು ಕೂದಲಿನ ಬಗ್ಗೆ ಅದ್ರಲ್ಲಂತೂ ನಾನು ಹೇರ್ ವಾಶಿಗಂತೂ ನಾನು ರೆಫರ್ ಮಾಡೋದಿಲ್ಲ. ಥ್ಯಾಂಕ್ ಯು. ಸೊ ನೀವು ಹೀಗೆಲ್ಲ ಅವಾಗವಾಗ ಪ್ಯಾಂಪರ್ ಮಾಡ್ಕೊಳ್ಳಿ ನಿಮ್ಮ ನೀವು. ಬಿಕಾಸ್ ಯು ಆರ್ ಆಲ್ಸೋ ಇಂಪಾರ್ಟೆಂಟ್ ನೆನಪಲ್ಲಿ ಇಟ್ಕೊಳ್ಳಿ. ಹೆಂಗಸರಿಗೆ ಏನಾಗ್ಬಿಟ್ಟಿರುತ್ತೆ, ನಮ್ಮ ಮನೆ, ನಮ್ಮ ಸಂಸಾರ, ನಮ್ಮ ಗಂಡ, ನಮ್ಮ ಮಕ್ಕಳು, ನಮ್ಮ ಕೆಲಸ, ಇದೆಲ್ಲದ್ರ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ನಾನು ಅನ್ನೋದು ಕಳೆದೋಗ್ಬಿಟ್ಟಿರುತ್ತೆ. ಅಂದರೆ ಈಗ ಉದಾಹರಣೆಗೆ ಈಗ ನಾನು ಸೌಮ್ಯಶ್ರೀಯಾಗಿ, ಒಬ್ಬ ಡಾಕ್ಟರ್ ಆಗಿ, ಒಬ್ಬ ತಾಯಿಯಾಗಿ, ಒಬ್ಬ ಮಗಳಾಗಿ, ಒಬ್ಬ ಸೊಸೆಯಾಗಿ, ಒಬ್ಬ ಹೆಂಡತಿಯಾಗೆ ನೋಡ್ತಿರ್ತೀನಿ. ಬಿಟ್ಟರೆ ಅದೇನೂ ಅಲ್ಲದೆ ಬರೀ ಸೌಮ್ಯಶ್ರೀ ಅಂತ ನಾನು ಯಾವಾಗ ಬದುಕಿರ್ತೀನಿ ಅಂತ ಇರೋದೇ ಇಲ್ಲ ಅಲ್ಲಿ ಅಲ್ವಾ. ಈಗ ನೀವೇ ನಿಮ್ಮೆಲ್ಲರದ್ದು ರೋಲು ಒಮ್ಮೆ ಯೋಚನೆ ಮಾಡಿ. ಬೆಳಗಿಂದ ಸಂಜೆ ತನಕ ಎದ್ದ ತಕ್ಷಣದಿಂದನೇ ಶುರು ಆಗತ್ತೆ. ಮಕ್ಕಳಿಗೆ ಟಿಫಿನ್ ಡಬ್ಬ ಕಟ್ಟೋದ್ರಿಂದ ಹಿಡಿದು, ಮನೆ ಇದು ಮಾಡೋದ್ರಿಂದ ಹಿಡಿದು, ಪಾತ್ರೆ ತೊಳೆಯೋದ್ರಿಂದ ಹಿಡಿದು, ಎಲ್ಲದ್ರಲ್ಲಿ ಪ್ರತಿ ವರ್ಕಲ್ಲೂ ನೀವು ಬೇರೆ ಐಡೆಂಟಿಫಿಕೇಶನ್ ಅಲ್ಲೇ ಬದುಕ್ತಾ ಇರ್ತೀರ. ನೀವು ನಿಮ್ದು ಅಂತ ಇಟ್ಕೊಂಡಿರೋದೇ ಇಲ್ಲ ಸಮಯನ. ಅದೇ ನಿಮ್ಗನ್ನ ಸ್ಟ್ರೆಸ್ ಔಟ್ ಮಾಡ್ತಿರುತ್ತೆ. ಆ್ಯಂಡ್ ಮನೇಲಿ ಹೇಳ್ತಾರಲ್ವಾ, ಯಾಕೆ ಇವಳು ಚಿಕ್ಕ ಚಿಕ್ಕದಾಗಿ ಕಿರ್ಚಾಡ್ತಾಳೆ, ಯಾಕೆ ಬೇಜಾರು ಮಾಡ್ಕೋತಾಳೆ, ಯಾಕೆ ಅಳ್ತಾಳೆ, ಯಾಕೆ ಕೋಪ ಮಾಡ್ಕೋತಾಳೆ ಅಂತ. ಬಟ್ ಅದು ನಿಮಗೂ ಗೊತ್ತಿರೋದಿಲ್ಲ ನೀವು ಯಾಕೆ ಅದು ಅಳ್ತಿರ್ತೀರ ಅಂತಂದರೆ ನಿಮಗೆ ಸೆಲ್ಫ್ ಕೇರ್ ಸಿಕ್ಕಿರೋದೇ ಇಲ್ಲ, ಸೆಲ್ಫ್ ಪ್ಯಾಂಪರಿಂಗ್ ಸಿಕ್ಕಿರೋದೇ ಇಲ್ಲ, ನಿಮಗೋಸ್ಕರ ನೀವು ಬದುಕಿರೋದೇ ಇಲ್ಲ. ಅದು ನಿಮಗೆ ಒಳಗಡೆಯಿಂದ ಎಲ್ಲೋ ಉಸಿರು ಕಟ್ಟಿಸೋ ವಾತಾವರಣ ಥರ ಫೀಲ್ ಆಗ್ತಿರೋದು. ಸೊ ಹಾಗಿದ್ರೆ ಯಾವಾಗ ನೀವು ಬದುಕೋದು ನೀವೇ ಡಿಸೈಡ್ ಮಾಡಬೇಕು, ನೀವೇ ಟೈಮ್ ತೊಗೋಬೇಕು. ಬೇರೆಯವ್ರು ಬಂದು ನಿಮ್ಮನ್ನು ಕೂರಿಸಿ ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಅಂತ ಅವ್ರು ಹೇಳ್ತಾರೆ ಅಂತ ನೀವು ಕಾಯ್ತಿರೋದಲ್ಲ. ನೀವೇ ನಿಮ್ಗೋಸ್ಕರ ಹೆಂಗು ಇಷ್ಟೆಲ್ಲ ಮ್ಯಾನೇಜ್ ಮಾಡಿದವರಿಗೆ ನಿಮ್ಮ ಸೆಲ್ಫ್ ಕೇರ್ ಮ್ಯಾನೇಜ್ ಮಾಡೋದು ದೊಡ್ಡ ವಿಷಯ ಅಲ್ಲ. ನೀವು ನಿಮ್ಮ ಟೈಮ್ ಟೇಬಲ್ ಅಲ್ಲಿ ಇಟ್ಕೊಳ್ಳಿರೋದೇ ಇಲ್ಲ, ಅದು ಪ್ರಿಯಾರಿಟಿನೇ ಅಲ್ಲ ನಿಮಗೆ.
ಬರೀ ಅಂದರೆ ಅವರು ನಮಗೆ ಹೇಳಿ ಇವ್ರು ಹೇಳಿ ಅವ್ರು ನಮಗೆ ರೆಸ್ಟ್ ಕೊಡಲಿ ಇವ್ರು ನಮಗೆ ಎಕ್ನಾಲೇಜ್ಮೆಂಟ್ ಕೊಡಲಿ ಅಂತಲೇ ಕಾಯ್ತಿರ್ತೀವಿ ಬಿಟ್ಟರೆ ನಾವಾಗಿ ಅದನ್ನು ಮನಸ್ಸಿಗೆ ತರೋದೇ ಇಲ್ಲ. ಹಂಗೆ ಮಾಡಬೇಡಿ. ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮನ್ನು ನೀವು ಗೌರವಿಸಿ, ನಿಮಗೋಸ್ಕರ ನೀವು ಸಮಯ ತೆಗೆಬೇಡಿ. ಆವಾಗ ಹೆಲ್ತ್ ಇನ್ನೂ ಚೆನ್ನಾಗಾಗುತ್ತೆ.